ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ವಿಡಿಯೋದಲ್ಲಿ ಎರಡು ಸ್ಮಾಲ್ ಟ್ರಿಕ್ಸ್ನ ಕಲಿಯೋಣ. ಇದು ನಿಮಗೆ ಟೈಮ್ ಸೇವ್ ಆಗೋದಕ್ಕೆ. ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಎರಡು ಸಿಂಪಲ್ ಆಗಿರುವಂಥ ಟ್ರಿಕ್ಸ್ ನೋಡೋಣ. ಈ ರೀತಿ ಪ್ರಾಬ್ಲಮ್ಸ್ ಎಕ್ಸಾಮ್ನಲ್ಲಿ ಬಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಓಕೆ, ಕಾಮನ್ಲಿ ಈ ರೀತಿ ಸ್ವಲ್ಪ ಟ್ರಿಕ್ಸ್ ಯೂಸಲಿ ಕಲಿಬೇಕಾಗುತ್ತೆ, ಕಾನ್ಸೆಪ್ಟ್ ಬೇಸ್ಡ್ ಪ್ರಾಬ್ಲಮ್ಸ್ ಕಲಿಬೇಕಾಗುತ್ತೆ, ಸ್ಟ್ಯಾಂಡರ್ಡ್ ರಿಸಲ್ಟ್ ಆಗಿರ್ಬೋದು. ಸೊ ಮ್ಯಾಕ್ಸಿಮಮ್ ಯೂಸಲಿ ಕಾಂಬಿನೇಷನ್ಸ್ ಆಫ್ ಕ್ವಶನ್ಸ್ ಬಂದಿರುತ್ತೆ. ಎನಿವೆ ಮುಂಬರುವಂಥ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಯಾವ ಟೈಪ್ ಪ್ರಾಬ್ಲಮ್ಸ್ ಯೂಸಲಿ ಕೇಳ್ತಾರೆ ಅಂತ. ಸೊ ಈಗ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ನೋಡ್ಬೋದು ಇಲ್ಲಿ ಮ್ಯಾಟ್ರಿಕ್ಸ್ ಇದೆ ಇಲ್ಲಿಂದು. ಇದನ್ನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತೀವಿ. ನೋಡ್ಬೋದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಬಿಟ್ಟು ಉಳಿದೆಲ್ಲ ಎಲಿಮೆಂಟ್ಸ್ಗಳೆಲ್ಲ ಅಲ್ಲಿ 0 ಇವೆ, ರೈಟ್? ಇವೆಲ್ಲ 0 0 ಇವೆ. ವಿ ಸೇ ಇಟ್ ಇಸ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸೊ ನನಗೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದಿದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಾಗೆ ಎ ಇನ್ವರ್ಸ್ ನಾರ್ಮಲಿ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? 1 ಡಿವೈಡಿಂಗ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಡ್ಜೆಂಟ್ ಆಫ್ ಎ. ಬಟ್ ಅದು ಟ್ರೆಡಿಷನಲ್ ಮೆಥಡ್, ಅದು ಸ್ವಲ್ಪ ಲೆಂದಿ ಆಗುತ್ತೆ. ಫೈನ್. ಸೊ ಆ ರೀತಿನೂ ಮಾಡ್ಬೋದು, ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಟ್ ಈ ರೀತಿ ಪ್ರಾಬ್ಲಮ್ಸ್ ನಿಮಗೆ ಆಲ್ರೆಡಿ ಗೊತ್ತಿದ್ರೆ, ಅಂದರೆ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇದಪ್ಪ, ಇದಕ್ಕೆ ಯಾವ ರೀತಿ ನಾವು ಮಾಡ್ಬೋದು? ಹೌ ಟು ಫೈಂಡ್ ಔಟ್ ಡೈರೆಕ್ಟ್ ಎ ಇನ್ವರ್ಸ್? ಸಿಂಪಲ್ ಮೆಥಡ್ ಇದೆ. ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಏನಿರುತ್ತೆ ಅದನ್ನು ರೆಸಿಪ್ರೋಕಲ್ ಮಾಡಿದ್ರೆ ನಿಮಗೆ ಎ ಇನ್ವರ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ರೈಟಿಂಗ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು, ಎ ಒಂದು ಮ್ಯಾಟ್ರಿಕ್ಸ್ ತೊಗೋತೀನಿ, x0 0 0 y 0 0 0 z ಅಂದ್ಕೊಳ್ಳಿ. ಸೊ ಈ ರೀತಿ ಬಂದಾಗ ನೀವು ಏನು ಬರಿಬೋದು ಇಲ್ಲಿ? ಡೈರೆಕ್ಟ್ಲಿ ಹೌ ಟು ಫೈಂಡ್ ಔಟ್ ಎ ಇನ್ವರ್ಸ್ ಈ ರೀತಿ ಬರಿಬೋದು. ಸೊ ರೆಸಿಪ್ರೋಕಲ್ ಮಾಡಿ, ಎಕ್ಸ್ ಇದೆ. ಸೊ ನಾನು ಇಲ್ಲೇನು ಬರಿಬೋದು? 1/x. ಓಕೆ, 0 0 0 1/y 0 0 0 1/z. ಈ ರೀತಿ ನೀವು ಡೈರೆಕ್ಟ್ಲಿ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಅಂದರೆ ಇಲ್ಲೇನಾಗುತ್ತೆ? 5 ಇದೆ, 1/5 ಇದೇನಾಗುತ್ತೆ? -1/2 ಇದೇನಾಗುತ್ತೆ? 1/6. ಸೊ ಯಾವ ಆಪ್ಷನ್ ಇಲ್ಲಿ ಸೂಟೇಬಲ್ ಇದೆ? ಆಪ್ಷನ್ ಬಿ ಇಲ್ಲಿ, ರೈಟ್? ಇಟ್ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನೀವು ಈಸಿಲಿ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೋದು ಒಂದು ವೇಳೆ ನಿಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕೊಟ್ಟರೆ. ಇಲ್ಲಪ್ಪ ಅಂದ್ರೆ ಅರ್ಜೆಂಟ್ ಅಂತಾರೆ ಇನ್ನೊಂದು ಮೆಥಡ್ ಇರುತ್ತೆ. ಅರ್ಜೆಂಟ್ ಮೂಲಕ ನೀವೇನಪ್ಪ ಅಂದ್ರೆ ಸಿಂಪಲ್ ಶಾರ್ಟ್ಕಟ್ ವೇ ಮೂಲಕ ನೀವು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ಗೆ ಡೈರೆಕ್ಟ್ ಆಗಿರುವಂಥದ್ದು. ಫೈನ್, ಎಲ್ಲರಿಗೂ ಇದು ಗೊತ್ತಿರಬೇಕು. ಈ ರೀತಿ ಪ್ರಶ್ನೆ ಕೇಳಿದ್ರೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಇದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಮತ್ತು ಇನ್ನೊಂದು, ಒಂದು ವೇಳೆ ನಿಮಗೆ ಪ್ರತಿಯೊಂದು ಚಾಪ್ಟರ್ ವೈಸ್ ಮೊದಲು ನಿಮಗೆ ಕಾನ್ಸೆಪ್ಟ್ ಕಲಿಬೇಕಾಗಿತ್ತು ಅಂತಂದರೆ, ಎರಡನೇದು ನಿಮಗೆ ಶಾರ್ಟ್ ಟ್ರಿಕ್ಸ್ ಬೇಕು ಅವಶ್ಯಕತೆ ಇತ್ತು ಅಂದರೆ, ಥರ್ಡ್ ನಾನು ನಿಮಗೆ ಕಾನ್ಸೆಪ್ಟ್ ಬೇಸ್ಡ್ ಪ್ರಾಬ್ಲಮ್ಸು ಮಾಡಿಸಿರ್ತೇನೆ. ನಾಲ್ಕನೇದು 2003 to 2020 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರ್ತೇನೆ. ಸೊ ಆಮೇಲೆ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ, ಮತ್ತು ಆಮೇಲೆ ಟೆಸ್ಟ್ ಸಹ ನಾನು ನಿಮಗೆ ಕಂಡಕ್ಟ್ ಮಾಡ್ತೇನೆ. ಫೈನ್. ಸೊ ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಪಟ್ಟ ಈ ರೀತಿ ಮಾಡಿರ್ತೇನೆ. ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ, ನಿಮಗೆ ಒಂದು ವೇಳೆ ಪೇಯ್ಡ್ ಆನ್ಲೈನ್ ಕೋರ್ಸ್ನ ಅವಶ್ಯಕತೆ ಇತ್ತು, ಜಾಯ್ನ್ ಆಗಬೇಕಿತ್ತು ಅಂದರೆ ನಾನು ತೋರಿಸ್ತಿರುವಂಥ ನಂಬರಿಗೆ ವಾಟ್ಸಪ್ ಮಾಡ್ಬೋದು. ಓಕೆ, ಸೊ ನಾವು ಲೆಟ್ಸ್ ಸಿ ದಟ್ ಸೆಕೆಂಡ್ ಪ್ರಾಬ್ಲಮ್. ನೋಡ್ಬೋದು ಇಲ್ಲಿ ಮ್ಯಾಟ್ರಿಕ್ಸ್ ಹೇಗೆ ಕೊಟ್ಟಿದ್ದಾರೆ. ಫೈನ್. ಸೊ ನಮಗೇನು ಬೇಕಂದರೆ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟ್ಲಿ ನೀವು ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಬೋದು, ಒಂದು ಮೆಥಡ್. ಇನ್ನೊಂದು ಸಿಂಪಲ್ ವೇ ಏನಪ್ಪ ಅಂದರೆ, ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಏನಿದೆ ಸಿಮೆಟ್ರಿಕ್ ಇದೆಯಾ, ಸ್ಕ್ಯೂ ಸಿಮೆಟ್ರಿಕ್ ಇದೆ ಚೆಕ್ ಮಾಡಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಾಟ್ ಈಸ್ ಸಿಮೆಟ್ರಿಕ್? ಎ ಡ್ಯಾಶ್ ಈಸ್ ಈಕ್ವಲ್ ಟು, ಒಂದು ವೇಳೆ ನಿಮಗೆ ಎ ಡ್ಯಾಶ್ ಈಸ್ ಈಕ್ವಲ್ ಟು ಇಫ್ ಯು ಗೆಟ್ ಎ, ಇದಕ್ಕೆ ನಾವು ಸಿಮೆಟ್ರಿಕ್ ಅಂತ ಕರಿತೀವಿ. ಅಂದರೆ ನೀವು ಒಂದು ವೇಳೆ ಟ್ರಾನ್ಸ್ಪೋಸ್ ಮಾಡಿದ್ರು ಸಹ ಸೇಮ್ ಮ್ಯಾಟ್ರಿಕ್ಸ್ ಬಂದರೆ ಸಿಮೆಟ್ರಿಕ್ ಅಂತ ಕರಿತೀವಿ. ವಾಟ್ ಈಸ್ ಸ್ಕ್ಯೂ ಸಿಮೆಟ್ರಿಕ್? ಎ ಡ್ಯಾಶ್ ಈಸ್ ಈಕ್ವಲ್ ಟು -a ಅಂತ ಬಂದಿರೋದಕ್ಕೆ ನಾವು ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀವಿ. ಒಂದು ವೇಳೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಆಗಿದ್ದು, ಆರ್ಡರ್ ಒಂದು ವೇಳೆ ಆಡ್ ಆಗಿದ್ರೆ, ಆಡ್ ಅಂದರೆ 3 5 7 ಈ ರೀತಿ ಬಂದರೆ, ನೋಡ್ಬೋದು ಇಲ್ಲಿ 3 row 3 ಕಾಲಮ್ ಇದೆ. ಸೊ ಇದಕ್ಕೆ ಏನಂತೀವಿ ನಾವು? ಥರ್ಡ್ ಆರ್ಡರ್ ಅಂತ ಕರಿತೀವಿ. 3 is a odd year, ರೈಟ್? ಒಂದು ಸ್ಕ್ಯೂ ಸಿಮೆಟ್ರಿಕ್ ಇದೆ. ಯಾಕಂತಂದರೆ ನೋಡ್ಬೋದು ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಈ ರೀತಿ ತೆಗೆದುಕೊಳ್ತಾ ಇದ್ದೀನಿ. ಫೈನ್. ಇಲ್ಲಿ 2 ಇದ್ದರೆ, ಸೊ ಇದು -2 ಇದೆ, ಸೇಮ್ ಇರುತ್ತೆ, ಸೈನ್ ಇಷ್ಟೇ ಬದಲಾಗುತ್ತೆ. 3 ಇದೆ, ಇಲ್ಲಿ ಮೈನಸ್ ಇರುತ್ತೆ, 4 ಇದೆ, -4 ಇದೆ. ಈ ರೀತಿ ಮಾಡಿ, ಅಥವಾ ಟ್ರಾನ್ಸ್ಪೋಸ್ ಮಾಡಿ. ಟ್ರಾನ್ಸ್ಪೋಸ್ ಮಾಡಿದಾಗ ನಿಮಗೆ ಈ ಕಂಡೀಷನ್ಸ್ ಬರುತ್ತೆ, ಎ ಡ್ಯಾಶ್ ಈಸ್ ಈಕ್ವಲ್ ಟು -a. ಫೈನ್. ಅಥವಾ ನೀವು ಈ ಪೇಜ್ನ ಈ ರೀತಿ ಫ್ಲಿಪ್ ಮಾಡಿದಾಗ ಇಲ್ಲೆಲ್ಲ ಇಲ್ಲಿ ಜಾಯ್ನ್ ಆಗುತ್ತೆ, +2 ಇದು -2 -3 +3 4 -4 ಈ ರೀತಿ ಬರುತ್ತೆ. ಸೊ ಅದನ್ನು ಸ್ಕ್ಯೂ ಸಿಮೆಟ್ರಿಕ್ ಅನ್ಕೋಬಹುದು. ಗೊತ್ತಾಗಿಲ್ಲ ಅಂದರೆ ಎ ಡ್ಯಾಶ್ ಈಸ್ ಈಕ್ವಲ್ ಟು -a ಬಂದಾಗ ನಾವು ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀವಿ. ಯಾವಾಗ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಆಗಿದ್ದು, ಒಂದು ಆರ್ಡರ್ ಆಡ್ ಆಗಿದ್ದರೆ 3 5 7 ಈ ರೀತಿ ಆಗಿದ್ದರೆ ಆನ್ಸರ್ ಯಾವಾಗಲೂ 0 ಬರುತ್ತೆ. ನೆನ್ಪಿಟ್ಕೊಂಡು, ಅಂದರೆ if the given matrix is skew symmetric matrix and if the order is odd, then the determinant value of that matrix is equal to 0. ಫೈನ್. ಎರಡು ಇದನ್ನು ನೆನಪಿಟ್ಟುಕೊಳ್ಳಿ, ಡೈರೆಕ್ಟ್ಲಿ ಬರೀಬೋದು. ಇಟ್ ಸೇವ್ಸ್ ಯುವರ್ ಲಾಟ್ ಆಫ್ ಟೈಮ್. ಸಾಲ್ವ್ ಮಾಡೋದು ಸ್ವಲ್ಪ ಟೈಮ್ ತೆಗೆದುಕೊಳ್ಬೋದು, ಬಟ್ ಇದನ್ನು ನೀವು ಈ ರೀತಿ ನೆನಪಿಟ್ಟುಕೊಂಡ್ರೆ ಭಾಳಷ್ಟು ಸುಲಭ ಆಗುವಂಥದ್ದು. ಓಕೆ, ಸೊ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಈ ರೀತಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ನಿಮಗೆ ಏನೋ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಆಗ್ಬೋದು. KCET ಕೋರ್ಸಸ್ಗಾಗಿ ನಾನು ತೋರಿಸೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಫೈನ್. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.